ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ವತಿಯಿಂದ ಸನ್ಮಾನಿತರಾದ ರಮೇಶ್ ವಿಶ್ವನಾಥ್ ಕತ್ತಿ ಅವರನ್ನ ಸತ್ಕರಿಸಲಾಯಿತು. ಇನ್ನೆಲ್ಲ ಕಾರ್ಯಕ್ರಮದಲ್ಲಿ ವಿಷಯಗಳ ಚರ್ಚೆಗಳಾದವು. ರಮೇಶ್ ಕತ್ತಿ ಅವರು ಏನು ಹೇಳಿದರು, ಈ ತಾಲೂಕನ್ನು ಉದ್ದೇಶಿಸಿ ಹಾಗೂ ಬಿಡಿಸಿಸಿ ಬ್ಯಾಂಕಿನ ಕಾರ್ಯವೈಖರಿಯನ್ನ ಉದ್ದೇಶಿಸಿ ಏನೆಲ್ಲ ಮಾತುಗಳನ್ನು ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ. ಮುನ್ನೋಳಿಯ ಇ.ವಿ. ದೇಸಾಯಿ ಇರ್ಬೋದು, ಮಾಜನ್ ಶೆಟ್ಟರ್ ಇರ್ಬೋದು, ಅಣ್ಣಪ್ಪನ ನೂಲಿ ಅವರು ಇರ್ಬೋದು, ಬಹಳ ಜನ ಈ ಭಾಗದಲ್ಲಿ ಸಾರ್ವಾಡಿ ಅವರು ಇರ್ಬೋದು, ಬಹಳ ಜನ ದಿವಂಗತ ಉಮೇಶ್ ಕತ್ತಿ ಅವರು ಇರ್ಬೋದು, ಬಹಳ ಜನ ಶಾಸಕರಾಗಿದ್ದಾರೆ. ಆದರೆ ಯಾವಾಗಲೂ ನಾವು ರಾಜಕಾರಣ ಬೇರೆ ಕಣ್ಣಲ್ಲೇ ನೋಡಿದೀವಿ, ಸಹಕಾರಿ ಕ್ಷೇತ್ರವನ್ನು ಬೇರೆ ಕಣ್ಣಲ್ಲೇ ನೋಡಿದ್ವಿ. ಹುಕ್ಕೇರಿ ತಾಲೂಕಿನಲ್ಲಿ ರಾಜಕೀಯ ರಹಿತವಾಗಿರ್ತಕ್ಕಂಥ ಯಾವುದಾದ್ರೂ ಸಹಕಾರಿ ಕ್ಷೇತ್ರ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯವನ್ನು ದೂರ ಇಟ್ಟು ಸಹಕಾರಿ ಕ್ಷೇತ್ರವನ್ನು ಬೆಳೆಸುವಂತ ಯಾವುದಾದ್ರೂ ಒಂದು ತಾಲೂಕು ಇದ್ರೆ ಅದು ನಿಮ್ಮ ಹುಕ್ಕೇರಿ ತಾಲೂಕು ಅನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂದ್ರೆ ರಾಜಕಾರಣ ಒಂದು ವಿಷಯ ಬೇರೆ, ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಮಾಡಬೇಕು ಅನಿವಾರ್ಯ. ಒಂದು ಪಕ್ಷದಾಗ ನಾನಿದ್ರೆ ಇನ್ನೊಂದು ಪಕ್ಷದಾಗ ಮತ್ತೊಬ್ರು ಇರ್ಬೋದು. ಆದರೆ ಸಹಕಾರಿ ಕ್ಷೇತ್ರ ನಮ್ಮ ರೈತರ ದೇವರ ಗುಡಿ ಅದು. ಅದನ್ನು ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಕ್ಷೇತ್ರವನ್ನ ಇನ್ನೂವರೆಗೆ ನಾವು ರಾಜಕಾರಣ ಮಾಡಿಲ್ಲ. ಬಹುಶಃ ಇವತ್ತು ಅನೇಕ ಜನ ಕಾಂಗ್ರೆಸ್ ಪರವಾಗಿನೇ ಇರ್ಬೋದು, ಮತ್ತೊಂದು ಪಕ್ಷದ ಪರವಾಗಿರ್ಬೋದು, ಇನ್ನೊಂದು ಪಕ್ಷದ ಪರವಾಗಿರ್ಬೋದು, ಯಾವುದೇ ಪಕ್ಷದ ಪರವಾಗಿದ್ರು ಬಿಜೆಪಿ ಇರ್ಬೋದು, JDS ಇರ್ಬೋದು, ಸ್ವತಂತ್ರ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಸಹಕಾರಿ ಕ್ಷೇತ್ರವನ್ನು ನಾವು ತಾಯಿಯ ಸ್ಥಾನದಲ್ಲಿ ನಾವು ಕಂಡಿದ್ದೀವಿ. ಬಂದಂಥವರಿಗೆ ಹಾಲು ಕುಡಿಸುವಂತ ಕೆಲಸ ಸಹಕಾರಿ ಕ್ಷೇತ್ರದ ಮುಖಾಂತರ ನಾವು ಮಾಡಿದ್ದೀವಿ. ಆದರೆ ಬದಲಾದಂತಹ ದಿನಮಾನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಬೆಳೆಯಾಕತ್ತೈತೆ ಅನ್ನೋದನ್ನು ತಮ್ಮೆಲ್ಲರ ನಿಮಗೂ ಎಲ್ಲ ಗೊತ್ತಾಗೈತಿ, ನಮಗೂ ಗೊತ್ತಾಗೈತಿ. ಅದಕ್ಕೆ ವಿಶೇಷವಾಗಿ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೊರಗಿನವರು ಬಂದು ಏನೋ ರೊಕ್ಕಕ್ಕೆ ನಾವು ಈ ತಾಲೂಕನ್ನ ಖರೀದಿ ಮಾಡಬಹುದು ಅನ್ನೋ ಭಾವನೆಯನ್ನು ಇಟ್ಟುಕೊಂಡು, ಹಣ ಕೊಟ್ಟು ನಾವು ಈ ಜನರನ್ನು ಖರೀದಿ ಮಾಡಬಹುದು ಅಂತ ಭಾವನೆಯನ್ನು ಇಟ್ಟುಕೊಂಡು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮಾಡಿದಾಗ ಸ್ವಾಭಿಮಾನದ ಸಂಕೇತವಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಜನ ಸ್ವಾಭಿಮಾನಕ್ಕೆ ನಾವು ಹಿಂದೆ ಸರಿಯೋದಿಲ್ಲ, ನಾವು ಸ್ವಾಭಿಮಾನ ಬೆಳೋದಿಲ್ಲ ಅಂತ ತಿಳಿದು ತಕ್ಕ ಪಾಠ ಕಲಿಸಿದಂತ ಜನ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಇವತ್ತು ಕೇವಲ ಹುಕ್ಕೇರಿ ತಾಲೂಕಿನ ಜನ. ಈ ಹುಕ್ಕೇರಿ ತಾಲೂಕಿನ ಜನರಂತೆ ಇವತ್ತು ದಿವಸ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿರ್ಬೋದು ಅಥವಾ ಮತಕ್ಷೇತ್ರದಲ್ಲಿರ್ಬೋದು ಸ್ವಾಭಿಮಾನವನ್ನ ಪುಟದೆಬ್ಬಿಸುವಂತ ಕೆಲಸ ಆಗಬೇಕು. ಇನ್ನೊಬ್ಬರ ಆಳಾಗಿ ಇರುವಂತ ದಿನಗಳ ಹೋದು ಆ ದಿನಗಳನ್ನು ಕಳಿಬೇಕಾದ್ರೆ ಇವತ್ತು ದಿವಸ ನಾವು ಸ್ವಾಭಿಮಾನದಿಂದ ನಾವು ಬದುಕಬೇಕು. ನಾವು ನಮ್ಮವ್ರ ಮನೆಗೆ ಹೋಗ್ಬೇಕು, ನಮ್ಮವ್ರನ್ನವ್ರು ಇನ್ನೊಬ್ಬರ ಮನೆಗೆ ಹೋಗಬಾರ್ದು, ಕೊಡಬಾರ್ದು ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯ ಹುಕ್ಕೇರಿ ತಾಲೂಕಿನ ಬಗ್ಗೆ ಚರ್ಚೆ ಮಾಡಕತ್ತದ. ಈಗ ನಾವು ಬೇರೆ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಹೇಳಿದವರು ಚುನಾವಣೆ ಸಂದರ್ಭದಲ್ಲಿ ತಮ್ಮೆಲ್ಲ ಪಕ್ಷಗಳನ್ನ ಗಾಳಿಗೆ ತೂರಿ ಕಾಂಗ್ರೆಸ್ದವರು ಒಂದು, ಬಿಜೆಪಿ ಅವರು ಒಂದು, ಸ್ವತಂತ್ರ ಪಾರ್ಟಿ ಅವರು ಒಂದು, ಎಲ್ಲರೂ ಬಂದು ಇವತ್ತು ದಿವಸ ಆ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಆದರೂ ಸಹಿತ ನಮ್ಮ ತಾಲೂಕಿನ ಜನ ಅವರಿಗೆ ಇವತ್ತು ದಿವಸ
ಬುದ್ಧಿಯನ್ನು ಕಲಿಸೋದ್ರ ಮುಖಾಂತರ ನಾವು ಸ್ವಾಭಿಮಾನಿಗಳಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರ ನಂತರ DCC ಬ್ಯಾಂಕ್ ಕಳೆದ 40 ವರ್ಷದಿಂದ ಬಹುಶಃ 86ನೇ ಇಸ್ವಿಯಾಗ ಒಂದು ಎಲೆಕ್ಷನ್ ಆಗಿತ್ತು, ನಂದೇ ಎಲೆಕ್ಷನ್. ಅವಾಗ ನಾನು ಬೆಳಗಾವಿ ಜಿಲ್ಲೆ ಅರ್ಬನ್ ಬ್ಯಾಂಕ್ಗಳಿಂದ ಆರಿಸಿ ಹೋಗ್ತೀನಿ. ಒಟ್ಟೆ 141 ಅರ್ಬನ್ ಬ್ಯಾಂಕ್ ಇದ್ದು, ಅರ್ಬನ್ ಬ್ಯಾಂಕ್, ಸೊಸೈಟಿ ಮತ್ತು ಟೀಚರ್ ಸೊಸೈಟಿ. ಅದ್ರೊಳಗೆ 101 ಹೋಟ್ ನನಗೆ ಬಿದ್ದಿದ್ದು, 40 ಹೋಟ್ ನನಗೆ ವಿರುದ್ಧ ನಿಂತಂತ ಮೆಟ್ಟಗುಡ್ಡನವರು ಬಿದ್ದಿದ್ದು. ಅವಾಗ ನಾನು ಆಯ್ಕೆಯಾಗಿ ಹೋದ್ನಿ. ಅಲ್ಲಿಂದ ಮಣ್ಣಿವರೆಗೆ, ಮಣ್ಣಿ ಚುನಾವಣೆ ಆಯ್ತು, ಅಲ್ಲಿವರೆಗೆ ಸರ್ವಸಾಧಾರಣ ಚುನಾವಣೆ ನಮ್ಮ ತಾಲೂಕಿನ ಜನ ನೋಡಿಲ್ಲ. ನಾ ಅವಾಗ ಮೊದಲನೇ ಸಲ ಆಯ್ಕೆಯಾಗಿ ಹೋದಾಗ 31 PKPS ಇದ್ದು ನಮ್ಮ ತಾಲೂಕಿನಾಗ. ಈಗ 92 PKPS ಅದ. ಅವಾಗ ಕೇವಲ 17,000 ರೈತರು, 31 PKPSದಾಗ 17,000 ರೈತರು ಮೆಂಬರ್ ಇದ್ರು. ಆ ರೈತರ ಮೆಂಬರ್ಗೆ ಅವಾಗ ನಾವು ಸಾಲ ಕೊಟ್ಟದ್ದು 13,61,00,000. ಆದರೆ ಇವತ್ತಿಗೆ ನಮ್ಮ ತಾಲೂಕಿನಲ್ಲಿ 92 PKPSಗಳಿದ್ದು 54,000 ಸದಸ್ಯರು ಇದ್ದು, ಅವ್ರಿಗೆ ಸರ ಶೂನ್ಯ ಬಡ್ಡಿ ದರದಲ್ಲಿ 400 ಕೋಟಿ ರೂಪಾಯಿ ಇವತ್ತು ದಿವಸ ಬೆಳೆಸಾಲವನ್ನು ಹಂಚಿವೆ ಅನ್ನೋ ಮಾತನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಜೊತೆಗೆ 380 ಕೋಟಿ ಇದೇ ನಮ್ಮ ತಾಲೂಕಿನ 46,000 ರೈತರಿಗೆ 381 ಕೋಟಿ ರೂಪಾಯಿ ಇವತ್ತು ದಿವಸ ಅದೇ ಬ್ಯಾಂಕಿನಿಂದ ಇವತ್ತು ದಿವಸ ಮಣ್ಣಾಗಿದ್ದನ್ನು ಇದೇ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತು ಅವಾಗಿದ್ದಂತ 31 PKPSಗಳಲ್ಲಿ ಒಂದು 17 PKPS ಅಂತ ಬಿಲ್ಡಿಂಗ್ ಇದ್ದು, 17 PKPS ಗೋಡೌನ್ನ ಬಿಲ್ಡಿಂಗ್ ಇದ್ದು, ಬಾಕಿ ಎಲ್ಲೂ ಯಾವ PKPS ಗೋಡೌನ್ನ ಬಿಲ್ಡಿಂಗ್ ಅಂದ್ರೆ ಆಫೀಸ ಏನೂ ಇದ್ರಿಗಿಲ್ಲ. ಆದರೆ ಈ ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ 92 PKPSಗಳಲ್ಲಿ 72 PKPSಗಳು ಸ್ವಂತ ಗೋಡೌನ್ನ, ಸ್ವಂತ ಕಟ್ಟಡವನ್ನು ಹೊಂದಿದವನ್ನು ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ವಸಾಧಾರಣವಾಗಿ 4 ಲಕ್ಷ ಜನ ರೈತರಿಗೆ 3,500 ಕೋಟಿ ಬೆಳೆಸಾಲವನ್ನು ಶೂನ್ಯ ಬಡ್ಡಿಯಲ್ಲಿ ವಿತರಿಸಲಾಗಿದೆ. ಅದರ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು 174 ಹೊಸ ಕಟ್ಟಡಗಳನ್ನು, ಗೋಡೌನ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ರಾಜಕಾರಣ DCC ಬ್ಯಾಂಕಿನಲ್ಲಿ ನಾನು 86ರಿಂದ ಇಲ್ಲಿವರೆಗೆ ಇದ್ದೀನಿ. 86ರಿಂದ ಇಲ್ಲಿವರೆಗೆ ಇದ್ರೆ ಎಂದೂ ಅಲ್ಲಿ ಕಾಂಗ್ರೆಸ್ನವರು ಇರ್ತಾರೆ, BJP ಅವರು ಇರ್ತಾರೆ, JDS ನವರು ಇರ್ತಾರೆ, ಮರಾಠ ಏಕೀಕರಣ ಸಮಿತಿ ಅವರು ಇರ್ತಾರೆ, ಇಂಡಿಪೆಂಡೆಂಟ್ ಇದ್ದವರು ಇರ್ತಾರೆ. ಆದ್ರೆ ರೈತರ ಕುಲ, ಹೊಟ್ಟಿಗೆ ಅನ್ನ ಹಾಕುವ ಕುಲ, ಅವ್ರ ಜೊತೆ ನಾವು ರಾಜಕಾರಣ ಮಾಡ್ದೇನೆ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ, ಅಂದ್ರೆ 1/4/99ರಿಂದ ಮೊನ್ನೆ ನಾನು ರಾಜೀನಾಮೆ ಕಡೆಯವರೆಗೆ 25 ವರ್ಷ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ, ನಾನು ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ 544 ಕೋಟಿ ದುಡಿಯುವ ಬಂಡವಾಳ ಇತ್ತು. ಇವತ್ತು ನಾನು ಬಿಡುವಂತ ಸಂದರ್ಭದಲ್ಲಿ 6,800 ಕೋಟಿಗಿಂತಲೂ ಹೆಚ್ಚು ದುಡಿಯುವ ಬಂಡವಾಳ ಇವತ್ತು ದಿವಸ ಆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಇತ್ತು ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದ್ರೆ 2-3 ಮಂದಿ ಮಾತಾಡಿದ್ರು, ತುಂಬಿ ತೆಗೆದು ಬಿಡುದು ಏನೋ ಬಗ್ಗೆ ಹೇಳಿದ್ರು. ಈ ರಾಜಕಾರಣ ಅಂದ್ರೆ ಹಂಗ,
ಒಮ್ಮೆ ಬೆಳಗು ನಮ್ಮ ತಾಲೂಕಿನಾಗ ಹೊಗ್ಸ್ಕೊಂಡಿವ್ ಅಂದ್ರ ಅದ ಗೊಜ್ಞಾಗ ಎಟ್ಟು ಬೇಕಾಟ ಮೇವು ಇದ್ರು ಸಹಿತ ಅದಕ್ಕೆ ಊಟ ನೆಕ್ಕುದನ್ನ ಅಂದ್ರೆ ಬೆಳುವಿನ ಗುಣ ಅದ ಅದ್ರಲ್ಲೇ ತಪ್ಪನಾಗಿಲ್ಲ. ಬೆಳವು ಒಮ್ಮೆ ತುಂಡಪ್ಪನ ಹಚ್ಕೊಂಡಿವು ನಮ್ಮ ತಾಲೂಕಿನಾಗ ಹೊಗ್ಸ್ಕೊಂಡಿವ್ ಅಂದ್ರ ಗೊಜ್ಞಾ ರಗಡ ಮೇವು ಇರ್ತೈತಿ. ಆ ಮೇವು ಇದ್ರು ಸಹಿತ ಬೇಕಾದ್ರೆ ಒದರ್ತೈತಿ, ಬೇಕಾದ್ರೆ ಗೋಟಣ್ಣೆ ಆಗ್ತೈತಿ. ಅದ್ರ ಕೆಲಸ ಅದ. ಅದ್ರದ ಇನ್ನೊಂದು ವ್ಯವಸ್ಥೆ ಆಗಿದೆ. ಮೊನ್ನೆ 37 ಸೊಸೈಟಿ ಅವ್ರಿಗೆ ತುಂಬಿ ತೆಗಿತೀವು, ಏನೇನೇನೋ ಚರ್ಚೆಗಳು ನಡೆತಾವ. ಆದ್ರೆ ನಾನು ಒಂದು ಮಾತ್ರ ಹೇಳ್ತೀನಿ, 92 ಸೊಸೈಟಿ ನಮ್ಮ ತಾಲೂಕಿನಲ್ಲಿ, 92 ಸೊಸೈಟಿ ಮೊದಲಿನಿಂದಲೂ ತುಂಬಿ ತೆಗೆಯುವ ವ್ಯವಸ್ಥೆ, ಟ್ರ್ಯಾಕ್ಟರ್ ಕೊಡುವ ವ್ಯವಸ್ಥೆ, ಎಮ್ಮಿ ಕೊಡುವ ವ್ಯವಸ್ಥೆ, ಆಕಳ ಕೊಡುವ ವ್ಯವಸ್ಥೆ, ಪೈಪ್ಲೈನ್ ಕೊಡುವ ವ್ಯವಸ್ಥೆ, ಮತ್ತೊಂದು ಕೆಲಸ ಇನ್ನೊಂದು ಕೆಲಸ, ಏನೇ ಕೆಲಸ ಇದ್ರೂ 40 ವರ್ಷ ನಮ್ಮ ತಾಲೂಕಿನ ಜನ ಇನ್ನೊಬ್ಬರ ಮಾಣಿಗೆ ಬಾಗಿಲಿಗೆ ಹೋಗಿಲ್ಲ. ಇದು ನನಗೂ ಗೊತ್ತೈತಿ ಮತ್ತು ನಿಮಗೂ ಗೊತ್ತೈತಿ. ಅದರ ಜೊತೆಗೆ ಈ ಸಲ ಅದನ್ನ ಉದಾಹರಣೆ, ಇವತ್ತು DCC ಬ್ಯಾಂಕಿನ ಸಿಬ್ಬಂದಿಯವ್ರನ್ನ ಯಾರು ಫೋನ್ ಹಚ್ಚಿಲ್ಲ. ಯಾಕಂದ್ರೆ ಪಾಪ ರಾಜಕೀಯವಾಗಿ ಅಷ್ಟು ಒತ್ತಡವಾಗಲ್ಲ. ಈಗೇನು ಈ ತಾಲೂಕಿನಾಗ ಹುಡುಗರು ಕೆಲಸ ಮಾಡಾಕತ್ತಾವು, ಅದ್ರೊಳಗೆ ಏನ್ರಿ 80% ನೌಕರಿ ಹಚ್ಚಿದ್ದು ಹುಡುಗರು ಅದಾವ. 80% ನೌಕರಿ ಹಚ್ಚಿದ ಹುಡುಗರು ಅದಾವ, ಅಥವಾ ನೀವು ಯಾರು ಹೇಳಿದ್ದು ಹಚ್ಚಿದ್ದನ ಅದಾವ. ಆದ್ರೆ ಅವ್ರಿಗೆ ಯಾರಿಗೂ ನಾ ಫೋನ್ ಮಾಡಿ ನೀವು ಹಿಂಗೆ ಮಾಡ್ರಿ, ನೀವು ಹಿಂಗೆ ಮಾಡ್ರಿ, ನೀವು ಹಿಂಗೆ ಮಾಡಿದ್ರೆ ನಾವು ವಿನಾಕಾರಣ ಅವ್ರಿಗೆ ಫೋನು ಹಚ್ಚಿಲ್ಲ. ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವ್ರನ್ನ ಸಂಪರ್ಕನೂ ಮಾಡಿಲ್ಲ. ಇವತ್ತು ನಮ್ಮ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಸಹೋದರರು ಕೂಡಿ 92 ತಾಲೂಕಿಗೆ 92 PKPSಗಳಿಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಟು ನೀವು ಬರ್ರಿ ಕಾರ್ಯಕ್ರಮ ಮಾಡೋದೈತಿ, ಸತ್ಕಾರ ಮಾಡೋದೈತಿ ಅನ್ನುವಂಥ ಸಂದರ್ಭದಾಗ ಬಹುಶಃ 8 ಸೊಸೈಟಿ ಅವ್ರು ಬಂದವರು ಬಿಟ್ಟವ್ರ ಮಾಹಿತಿ ಅವ್ರಿಗಿರ್ಬೋದು. ಆದ್ರೆ ನನಗೆ ಮಾಹಿತಿ ಇಲ್ಲ. 92 ಸೊಸೈಟಿಗೆ ಆಮಂತ್ರಣ ಕೊಟ್ಟು ಬಂದರು. ಬಹುಶಃ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನನಗೆ ನಮ್ಮ ರಕ್ತದಾಗ ಸಹಕಾರಿ ಕ್ಷೇತ್ರದಾಗ ರಾಜಕಾರಣ ಮಾಡಿ ನನಗೆ ಗೊತ್ತಿಲ್ಲ. ಹಿಂದೂ ಮಾಡಿಲ್ಲ, ಎಂದೂ ಮಾಡಿಲ್ಲ, ಮುಂದೂ ಮಾಡುವುದಿಲ್ಲ. ಮಾಡಿ ನನಗೆ ಓಟ್ ಹಾಕಿದವ್ರದ್ದು ನಾನು ಸೇವಾ ಮಾಡ್ಕೊತ ಹೋಗ್ತಾನೋ, ನನಗೆ ಇನ್ನೊಬ್ಬರ ಮಾತು ಕೇಳಿ ವಿರುದ್ಧ ಓಟ್ ಹಾಕಿದ್ರು ನಾನು ಸೇವಾ ಮಾಡಕ್ಕೆ ನಾ ಸಿದ್ಧದು ನೋಡು ಮಾತನ್ನು ರೈತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದರೂ ಸಹಿತ ಇನ್ನೂ ಅವರು ನಾ ಬೆಳವು ಗಪ್ಪಿಕೊಂಡುದಿಲ್ಲ. ಯಾಕಂದ್ರೆ ಮುಂದೆ ಎಲೆಕ್ಷನ್ ಬಂದಾವ, ಈಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾವ, ತಾಲೂಕಾ ಪಂಚಾಯತ್ ಎಲೆಕ್ಷನ್ ಬಂದಾವ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದಾವ. ಅದರ ಸಲುವಾಗಿ ಇವೆಲ್ಲ ರಿಕ್ ಮಾಡೋ ಕಾರ್ಯಕ್ರಮ ನಮ್ಮ ತೆಕ್ಕ ಬಂದು ತುಂಬ ತಕ್ಕೋಬೇಕು, ನಾವ ತುಂಬಿ ತೆಗಿಯೋರು, ನೀವ ತುಂಬಿ ತೆಗಿಯೋದು. ನಾ ಹಿಂದಾದ್ರು ನಿಮಗೆ ಮನೆ ಹೇಳಿದ್ನ, ಇವತ್ತು ತುಂಬಿ ತೆಗೆಯೋದು ಇರ್ಬೋದು, ಏನೇನು ಇರ್ಬೋದು. ಆದ್ರೆ ಮನಸ್ಸು ನಮ್ಮ ತಾಲೂಕಿನವ್ರ ಜೋಡಣೆ ಯಾವಾಗಲೂ ಇರ್ತೈತಿ, ಬರೀನವ್ರ ಜೋಡಿ ಇರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವತ್ತು ಈ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಹುಕ್ಕೇರಿ ಮತ್ತು ಸಂಕೇಶ್ವರ ಮುನ್ಸಿಪಾಲಿಟಿ ಅವು ಎಲೆಕ್ಷನ್ ಅವನು ಗಮನದಲ್ಲಿಟ್ಟುಕೊಂಡು ಇವತ್ತು ದಿವಸ ಈ ಒಂದು ರಾಜಕಾರಣ ಆಟ ಪ್ರಾರಂಭ ಆಗಿರ್ಬೇಕಂತ ನಾನು ಭಾವಿಸ್ತೇನೆ. ಆದರೆ ದಯಮಾಡಿ ಮೊದಲಿನಂತೆ ನಮ್ಮ ತಾಲೂಕ ಹೆಂಗೈತಿ ಹಂಗ ಮುಂದುವರ್ಸ್ಕೊಂಡು ಹೋಗೋಣ. ರಾಜಕಾರಣ ಮಾಡೋದು ಬೇಡ. 92 ಸೊಸೈಟಿಯವರಿಗೆ ನಮ್ಮ ಮನೆ ನಿಮ್ಮ ಮನೆ ಬಾಗಿಲು ತೆಗೆದದ್ದೈತಿ. ಸರ್ವತ್ತಿನಾಗ ಬಂದ್ರು ನೀವು ಸೇವಾ ಮಾಡಕ್ಕೆ
ನಾನಾಗಲಿ ಹಿರಿಯರಾಗಿರ್ತಕ್ಕಂಥ AB ಪಾಟೀಲ್ ಆಗಲಿ ನಾವು ಸಿದ್ಧರಿದ್ದೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವ್ದು ನಿಮ್ಮ ಅರ್ಜಿ ಇರಬಹುದು, ಟ್ರ್ಯಾಕ್ಟರ್ ಇರಬಹುದು, DCC ಬ್ಯಾಂಕ್ ಏನೇ ಕೆಲಸ ಇದ್ರು ಇವತ್ತು AB ಪಾಟೀಲ್ ಹೇಳ್ರು ಆಯ್ತು, ನಿಖಿಲ್ ಕತ್ತಿಯವ್ರು ಹೇಳ್ರು ಆಯ್ತು, ನಾ ಹೇಳ್ರು ಆಯ್ತು, ಅಥವಾ ವೇದಿಕೆ ಮೇಲಿದ್ದಂತ ಎಲ್ಲಾ ಗಣ್ಯಮಾನ್ಯರು ಕೂಡಿ ಹೇಳ್ರು, ಆ ಕೆಲಸ ಮಾಡಿ ನಿಮ್ಮ ಮನೆಗೆ ಬಂದು ಹೇಳುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ತಾಲೂಕಿನ ಮಗನಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ರೆ ಇವತ್ತು ಎಲ್ಲ ಊರಾಗಿ ವಿರೋಧ ಅನ್ನೋದಿಲ್ಲ. ಯಾಕಂದ್ರೆ AB ಪಾಟೀಲರು ನಾವು ಕೂಡಿದ ನಂತರ ವಿರೋಧ ಅನ್ನೋ ಪ್ರಶ್ನೆನೇ ಇಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಬಂದಾಗಲೂ ಸಹಿತ ನಾವು AB ಪಾಟೀಲರು ಕೂಡೇ ಬರ್ತೀವಿ. ನಿಮ್ಮ ಊರಾಗ ಹಿರಿಯರನ್ನ ಕರ್ಕೊಂಡು ಚರ್ಚಾ ಮಾಡಿ ಯಾರು ಕೊಟ್ರೆ ಸೂಕ್ತ, ಹೆಂಗ್ ಕೊಟ್ರೆ ಸೂಕ್ತ, ಏನ್ ಮಾಡಿದ್ರೆ ಸರಿ ಆಕೈತೆ ಅನ್ನೋದು ನಿಮ್ಮ ಜೋಡಿ ಚರ್ಚೆ ಮಾಡಿ ನಿಮ್ಮ ಗ್ರಾಮ ಪಂಚಾಯತಿದ ನಿರ್ಣಯಗಳನ್ನ ನಿಮ್ಮ ಹಿರಿಯರ ಸಮ್ಮುಖವಾಗಿ ಮಾಡೋದು. ಅದೇ ಪ್ರಕಾರ ತಾಲೂಕಾ ಪಂಚಾಯತಿಗೂ ಸಹಿತ 4-5-3-4 ಹಳ್ಳಿಗಳು ಕೂಡ ಒಂದು ತಾಲೂಕು ಪಂಚಾಯತ್ ಬರ್ತೈತಿ. ಆ ಸಂದರ್ಭದಾಗ ನಾನು ಅವರ ಕೂಡೇನೆ ಬರ್ತೇವೆ. ಇಬ್ಬರು ಕೂಡಿ ಬಂದಾಗ ಅವನು ಅವಿರೋಧ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಜಿಲ್ಲಾ ಪಂಚಾಯತಿ ಸಮಸ್ಯೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗೂ ಸಹಿತ ನಾವಿಬ್ರು ಕೂಡೇ ಬರ್ತೇವೆ. ಆ ಸಂದರ್ಭದಲ್ಲೂ ಒಂದು ಜಿಲ್ಲಾ ಪಂಚಾಯತ್ಗೆ 12-13 ಹಳ್ಳಿಗಳು ಇರಬಹುದು. ಅಲ್ಲಿಯೂ ತಿರುಗಾಡೋದ ಮುಖಾಂತರ ಅಲ್ಲಿಯೂ ಸಹಿತ ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕೋದ್ರ ಮುಖಾಂತರ ಇವತ್ತು ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸುವ ಮುಖಾಂತರ ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಿನಿಂದ ವಿರೋಧ ಮಾಡುವ ಪ್ರಯತ್ನ ಮಾಡೋಣ. ಒಂದು ವೇಳೆ ಆಗದೆ ಹೋದ್ರೆ ಮಾನ್ಯ ಎಲೆಕ್ಷನ್ ಮಾಡಿ ಶಡ್ ಬಡದು ತಗೊಂಡಿವು, ಹಂಗೆ ಶಡ್ ಬಡದು ಕಬ್ಜ ತಗೊಂಡು ಅನ್ನೋ ಮಾತನ್ನ ಇದ್ರೊಳಗೆ ಎರಡು ಮಾತಿಲ್ಲ. ಈ ಒಂದು ಸಂದರ್ಭ ಹೇಳುವಂಥದ್ದು ಇಷ್ಟೇ. ಸಹಕಾರಿ ಕ್ಷೇತ್ರ ಸ್ಥಾಪನೆ ಮಾಡ್ಬೇಕಾದ್ರೆ ದೊಡ್ಡ ಹೋರಾಟ ಮಾಡಿದ್ರು. ಆದರೆ ಈ ಸಹಕಾರಿ ಕ್ಷೇತ್ರವನ್ನ ಉಳಿಸೋ ಸಲುವಾಗಿ, ಉಳಿಸ್ಕೊಂಡು ಹೋಗೋ ಸಲುವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದದ. ಅದಕ್ಕೆ ನಾವು ನೀವು ಯಾರು ಹಿಂದೆ ಸರಿಯಾಕ ಬರುವುದಿಲ್ಲ, ಹಿಂದೆ ಸರಿಯುವುದು ಬೇಡ. ಇದೇ ಹೇಳುವಾಗ ಹೇಳಿದ್ರು, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ರು. ದಯಮಾಡಿ ಬೆದಿ ಬರುತ್ತಕ ಏನು ಮಾತಾಡ್ಬೇಕು, ಅದಕ್ಕೇನು ಮಾಡ್ಬೇಕನ್ನೋದು ಅಣ್ಣಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಮತ್ತೆ ಬೆದಿ ಬರೋದಕ್ಕಿಂತ ಮೊದಲೇ ನೀವು ಕತಿ ಹೇಳ್ರೆ ಅದರಿಂದ ಮಜಾನೂ ಇರೋದು. ಅದು ಬೆದಿ ಬರಬೇಕು, ಅದನ್ನು ಹ್ಯಾಂಗ ಸಮಾಧಾನ ಮಾಡ್ಬೇಕು ಅನ್ನೋದು ನಮಗೆ ಮಾಹಿತಿ ಇರ್ತೈತಿ. ಯಾಕಂದ್ರೆ ಈ ಕಬ್ಬು ಹರಗುದಂದ್ರೆ ಅದು ಬೆದಿ ಬಂದಾಗ ಕಬ್ಬು ಹರಗುದಿಲ್ಲ. ಏನು 15 ದಿವಸ 20 ದಿವಸ ಹರಗಾಕ್ ಬರ್ತೈತು ಬೇಡ, 4 ತಿಂಗಳ 3-5 ತಿಂಗಳು ಬಿಟ್ಟು ಹರಗಾಕ್ ಬರ್ತೈತು. ಅದ್ರ ಬೆದಿ ಯಾವಾಗ ಬಂದಿರುತ್ತೆ ಅವಾಗ ಹರಗೋದು. ಭಾಳ 4 ದಿವಸ ಹಿಂದೂ ಮಾಡಕ್ ಬರಂಗಿಲ್ಲ, 4 ದಿವಸ ಮುಂದೆ ಮಾಡಕ್ ಬರಂಗಿಲ್ಲ. 4 ದಿವಸ ಹಿಂದೆ ಮಾಡಿದಿ ಕೈಬಿನಾಗಿನ ಬರಿಗಳು ಸಾಯ್ತು, ಹೌದಲ್ವ? ಒಂದು 15 ದಿವಸ ಮುಂದೆ ಮಾಡಿದ್ರಿ ಉದ್ದಾಗಿದ್ದು ಕಬ್ಬ ಮುರಿದು. ಅದಕ್ಕೆ ಹರಗು ಟೈಮ ಮರಿಗಳು ಸಾಯಬಾರ್ದು, ದೊಡ್ಡ ಕಬ್ಬು ಮುರಿಬಾರ್ದು. ಅದಕ್ಕೆ ಬೇದಿ ಅಂತ ಹಂಗ ಬಂದಾಗ ನಾವಿಬ್ರು ಅಣ್ಣ ತಮ್ಮ ಕೂಡಿ ನಾವು ಮಾಡ್ತೀವಿ. ಮಾಡಿ ನೀವೇನು ಮಾಡಿದ್ರೆ ಆ ಪ್ರಕಾರ ನೀವು ಮಾಡ್ರಿ, ಅವಾಗ ಅದ್ರ ಮಾತಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಇನ್ನೂ ಇರಬಹುದು, ಮೊದಲು ನಾವು 4 ಮಂದಿ ಅಂತ ಹೇಳಿದ್ವಿ ಇಲ್ಲಿಂದ. ನಾನು, ನನ್ನ ಮಗ ನಿಖಿಲ್ ಕತ್ತಿ, ಪೃಥ್ವಿ ಕತ್ತಿ, ಪವನ್ ಕತ್ತಿ, ಇನ್ನಿಬ್ಬರು ಬರ್ಕೊಂಡು ಮೊದಲು ನಮ್ಮ ಅಣ್ಣ AB ಪಾಟೀಲ್ರು, ಆಮೇಲೆ ರಮೇಶ್ ಕತ್ತಿ, ಆಮೇಲೆ ವಿನಯ್ ಪಾಟೀಲ್, ಆಮೇಲೆ ನಿಖಿಲ್ ಕತ್ತಿ, ಆಮೇಲೆ ಪೃಥ್ವಿ ಕತ್ತಿ, ಆಮೇಲೆ ಪವನ್ ಕತ್ತಿ, 6 ಮಂದಿ ಆಗಿದ್ದೀವಿ ಈಗ. 6 ಮಂದಿ. ಯಾವ ಮೂಲೆಗಿಂದು ಒಳಗೆ ಬರಾಕ ಗಾಳಿ ಬರು ಹುಡುಗರು ಹೊರಗಿಂದ. ಇನ್ನು ನೀವೆಲ್ಲ ಬರೋದು ದೂರ ಇದ್ದ. ಆದ್ರೆ ಇಷ್ಟೇ,
ನೀವು 92 PKPS ದವ್ರ ಮನಸ್ಸು ಸ್ವಚ್ಛದಲ್ಲಿ ನೋಡ್ಕೋರಿ. ನೀವು ಮನಸ್ಸು ಸ್ವಚ್ಛದ ಕಡೆ ನೀವು ಹೋಗಿದಾಗ ನಂದೇನ ಯಾರಿಗೂ ಏನು ಮಾಡೋದಿಲ್ಲ. ನೀವು ಆಯ್ಕೆ ಮಾಡಿ ಕೊಟ್ಟಿದ್ದೀರಿ. ಮಗನ ನಾಳೆ ರಾಜೀನಾಮೆ ಕೊಡೋದು ರಾಜೀನಾಮೆ ಕೊಡ್ತಾನೆ, 92 ಮಾಡಿದ್ರೆ 92 ಮಾಡ್ತಾನೆ, ನಮ್ಮ ಒಟ್ಟು ಮಾಡಿದ್ರೆ ನಮ್ಮ ಒಟ್ಟು ಮಾಡ್ತಾನೆ. ನನಗೆ ಆ ಭಾವನೆ ಇಲ್ಲ. ಇಡೀ ತಾಲೂಕ ನಂದು, ಸಂಘ ಸಂಸ್ಥಾ ನಂದು, ಜನ ನಮ್ಮದು. ಯಾವ ಪಕ್ಷ ನಮ್ಮ ಮನ್ಯಾಗ ಹುಟ್ಟಿಲ್ಲ. ಪ್ರಜಾತಂತ್ರ ವ್ಯವಸ್ಥೆ 4 ಜನ ಆ ಕಡೆ ಈ ಕಡೆ ಮಾಡಿದ್ರು ಸಹಿತ ಅವ್ರನ್ನ ಇವತ್ತು ದಿವಸ ಬಂದಂಥವ್ರದ್ದು ಸೇವಾ ಮಾಡುವಂಥ ಕೆಲಸ ಕಳೆದ 40 ವರ್ಷದಿಂದ ಮಾಡ್ಕೊಂಡು ಬಂದೀವಿ. ಮುಂದೂ ಸಹಿತ ಇದನ್ನ ವರ್ಷಕೊಂಡು ಹೋಗೋಣ. ಆದ್ರೆ ನಾನೂ ಸಹಿತ ಇನ್ನೂ ಚಾಣಿಗೆ ಹಾಕಾಕತ್ತ. ಅಂದ್ರೆ ಬರುದ ಬಿಡುದ ನಾವು ಯಾರು ಒತ್ತಾಯವಾಗಿ ಕರೆಯಂಗಿಲ್ಲ. ಅವ್ರ ಆರ್ಟ್ ಸೊಸೈಟಿ ಇಟ್ ಸೊಸೈಟಿ ನನಗೆ ಅದೇ ಗೊತ್ತಿಲ್ಲ. 92 ನನ್ನ 92 ಕೆಲಸ ಮಾಡೋದು ನನ್ನ ಧರ್ಮ ಐತಿ, ನಾ ಮಾಡುತ್ತೇನೆ, ಅದ್ರ ಬಗ್ಗೆ ಇಲ್ಲ. ಇನ್ನು ಯಾರು ಈ ಕಡೆ ಬರಬೇಕು, ಯಾರು ಆ ಕಡೆ ಬರಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ನೀವು ಮಾಡಿ. ಹಂಗ ನಾವು ರಾಜಕಾರಣ ಮಾಡಕ್ ಹೋಗಿದ್ರೆ ಹಂಗ ನಾವು ಹಿಂಗ ನಮ್ಮಲ್ಲಿ ಬರ್ಬೇಕು, ನಾ ಹೇಳಿದ್ದ ಆಗ್ಬೇಕು, ನಾ ನೋಡಿದ್ದ ಆಗ್ಬೇಕು, ನಾ ಹೇಳಿದ್ದೆ ಮಾಡ್ಬೇಕು, ನಾ ಹೇಳಿದ್ದೆ ಆಗ್ಬೇಕಾದ್ರೆ ಮತ್ತೆ 8 ಮಂದಿ ಮನ್ಯಾಗ ಲೈಟ್ ಇಲ್ಲ ಆಗ್ತಿದ್ದು. ಈಗ 8 ಮಂದಿ ಮನ್ಯಾಗ ಲೈಟ್ ಇಲ್ಲ ಆಗ್ತಿದ್ದು. ರಾಜಕಾರಣ ಮಾಡುದ್ರಾಗ ಮಾಡೋನು. ಹಂಗ ರಾಜಕಾರಣ ನಾವು ಮಾಡಿದ್ರೆ ಈಗೇನು 15 ಬಿದ್ದುಲ್ಲ. 15 ಏನು ಡಬ್ಬು ಬಿದ್ರು ಅವ್ರು ಹೊಲಗೋಗಿ ಲೈಟ್ ಬಂದಾಗ್ತಿದ್ದು. ಖರೆ ಅಂತ ಹೊಲಸು ಉದ್ದೇಶ ನಮ್ಮ ತಲೆಯಾಗಿಲ್ಲ, ನಮ್ಮ ತಲೆಯಾಗ ಇಂದೂ ಇಲ್ಲ. ಅದು ನಮ್ಮ ತಲೆಯಾಗಿಲ್ಲ. ಬಹಳ ಜನ ಜಮೀನಿಲ್ದವ್ರನ್ನೂ ಅವಾಗ ನಮ್ಗೆ ಯುದ್ಧ ಮಾಡ್ರ. ಬಹಳ ಜನ ಜಮೀನಿಲ್ದವ್ರನ್ನೂ ಯುದ್ಧ ಮಾಡಿದಾರಲ್ಲ. ಖರೆ ಅವ್ರ ಮನೆಯಾಗ ನಂದಾ ದೀಪ ಐತಿ, ಅವ್ರ ಮನೆಯಿಂದ ದೀಪ ತೆಗೆದಿಲ್ಲ. ನಾವು ದೀಪ ಹಚ್ಚು ಮಂದಿ, ದೀಪ ಆರ್ಸೋದಲ್ಲ. ಮತ್ತಿನ್ನು ಕಾಲಕ್ಕೆದ್ರಿ ಗೆರೆ ಕೊರದು ನೀವು ಬಂದ್ರೆ ಅನಿವಾರ್ಯವಾಗಿ ಅದನ್ನು ಒಂದು ಕೈ ನಾವು ಅಣ್ಣನ ಮಾರ್ಗದರ್ಶನದಾಗ ನಾವು ನೋಡಬೇಕಾಗೈತಿ ಅನ್ನೋದು ಮಾತನ್ನು ಸಹಿತ ಹೇಳಬೇಕಾಗೈತಿ. ಈಗ ಮಾಡಿ 32 ಮಂದಿ 32 ನನ್ನ ವಿರುದ್ಧ ಹೋಟ್ 32 ಅವ್ರು ಠರ ಯಾರು ತಗೊಂಡು ಅದು ಗೊತ್ತಿತ್ತು. ಆ 32 ಮಂದಿ ಅವರು ಎಲ್ಲ ಹೊರಗೊಳ್ಳೋದ 32 ಮಂದಿ. ನೀವು ಜಾತಿ ಮಾಡುವುದಂದ್ರಿ, ನಾವೆಂದೂ ಜಾತಿ ಮಾಡಂಗಿಲ್ಲ. ಲಿಂಗಾಯತರ ಡಿಸಿಷ್ ಬ್ಯಾಂಕ್ ಅಧ್ಯಕ್ಷ ಮಾಡ್ತೀವಿ. ವೈದ್ಯ ನಾವು ಬಿಗತ್ ಹಿಡಿಯಂತಲೇ ಈಗಿನ ಅವ್ರ ಅಧ್ಯಕ್ಷ ಆದ್ರಿಂದ ಬೇರೆ ರಾಜ್ಯ ಆಗ್ತಿದ್ದು. ವೈದ್ಯ ನಾವು ಬಿಗಿ ಹಿಡಿಯಂತಲೇ ಈಗಿನ ಅವ್ರ ಅಧ್ಯಕ್ಷ ಆಗಿದ್ದಾರೆ. ನಮ್ಮ ಸಮಾಜದವರಾಗಿದ್ದಾರೆ ಅಥವಾ ಬ್ಯಾಂಕಿಂಗ್ದಾಗ ಜ್ಞಾನ ಇದ್ದವರಾಗಿದ್ದಾರೆ, ಸಂತೋಷ. ಆದರೆ ಇವತ್ತು ನಾವು ಈ ಸಂದರ್ಭವನ್ನು ವಿಚಾರ ಮಾಡುವಾಗ ಈಗ ಇಲೆಕ್ಟ್ರಿಕಲ್ ಸೊಸೈಟಿ ವಿಷಯ ಮುಗಿತು. ಇದ್ರ ಮುಂದೆ ಹೋಗಿ ಈ DCC ಬ್ಯಾಂಕಿನಾಗ ನನ್ನ ವಿರೋಧವಾಗಿ 32 ಮತ ಬಂದವು. ಈಗ ಹೆಂಗೆ ಅವ್ರ ಮನೆಯಲ್ಲಿ ಎಲ್ಲೋ ಸಂಕೇಶ್ವರ ಎಲ್ಲೋ ಮಾತಾಡಿದ್ರೆ ಹಂಗೇನ್ರ ನಾ ಮಾತಾಡಿನಂದ್ರೆ ಆ 32 ಠರಾವ್ ತಗೊಂಡವರು ಹೊಲಗಳಾಗಿ ಇವತ್ತು ಕರೆಂಟ್ ಇರುವುದಿಲ್ಲ. ಖರೆ ನಾವು ದೀಪ 10,000 ದೀಪ 6,000 ಅಲ್ಲ, ಇದನ್ನ ತಿಳಕ್ ತಗೋಬೇಕು. ಆ ಒಂದು ನಿಟ್ಟಿನಾಗ ಇವತ್ತು ಸಹಕಾರಿ ಕ್ಷೇತ್ರದಾಗ ರಾಜಕಾರಣ ಬಹಳ ದೂರ ಇಟ್ಟಿದ್ದೀವಿ. ಸಹಕಾರಿ ಕ್ಷೇತ್ರ ಅಂದ್ರೆ ನಮ್ಮ ದೇವರು, ನಮ್ಮ ದೇವಾಲಯ, ತಂದೆ ತಾಯಿ ಸ್ಥಾನದಾಗ ಅದನ್ನು ಕಂಡ್ಕೊಂಡು ಬಂದಿದ್ದೀವಿ. ನಮ್ಮ ಹಿರಿಯರೆಲ್ಲ ನಮ್ಮ ಸಂಘ ಕಲಿಸಿದರು. ಇನ್ನೂ ಮುಂದಿನ ಪೀಳಿಗೆ ಇರತಕ್ಕೂ ಇದನ್ನು ಮಾಡ್ಕೊತ ಹೋಗ್ತೀವಿ. ಆ ಒಂದು ನಿಟ್ಟಿನಾಗ ಇಲ್ಲೊಂದು ನಾವೊಂದು ತಾಲೂಕಾ PKPS ಒಂದು ಸಮಿತಿ ಮಾಡಕತ್ತೆ. ಅವ್ರು ಕರೆದು ಕೇಳ್ತಾರೆ, ಹೇಳ್ತಾರೆ, ಆ ಪ್ರಕಾರ ಮಾಡ್ತೀವಿ, ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇಲೆಕ್ಟ್ರಿಕ್ ಸೊಸೈಟಿಯಾಗಿ ಹೆಂಗೆ ಸ್ವಾಭಿಮಾನ ಇತ್ತು ಅದು ಒಂದನೇ ಯುದ್ಧ. ಇನ್ನು ಎರಡನೇ ಯುದ್ಧ
ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ 2ನೇ ಯುದ್ಧ. 3ನೇ ಯುದ್ಧ 28ಕ್ಕೆ ತಾಲೂಕಾ ಬಿಟ್ಟು ಹೊರಗೆ ಹಾಕೋದು 3ನೇ ಯುದ್ಧ. ಅದರ ಸಲುವಾಗಿ ಈಗಿಂದ ನಾವು ತಯಾರಾಗಬೇಕಾಗೈತಿ. ಎಲ್ಲೂ ಗಾಳಿ ಸುದುಕವ್ರದ್ದು ನಮ್ಮೊಳಗೆ ಬರಬಾರ್ದಂಗ ನಮ್ಮ PKPSಗಳನ್ನೂ ಗಚ್ಚಿಡ್ಕೋಬೇಕಾಗೈತಿ, ನಮ್ಮ ಮನೆಗಳನ್ನೂ ಗಚ್ಚಿಡ್ಕೋಬೇಕಾಗೈತಿ, ನಮ್ಮ ಓಣಿಗಳನ್ನೂ ಗಚ್ಚಿಡ್ಕೋಬೇಕಾಗೈತಿ, ನಮ್ಮ 2 ಕ್ಷೇತ್ರ ಗಚ್ಚಿಡ್ಕೋಬೇಕಾಗೈತಿ. ಹುಕ್ಕೇರಿ ತಾಲೂಕ ಇಟ್ಕೋಬೇಕೋ ಬೇಡ ಅನ್ನೋದು ನಿಮ್ PKPS ಅವ್ರು ನಿರ್ಣಯ ಮಾಡಿ. ಮತ್ತೆ ಈಗೇನವ್ರು ತುಂಬಿ ತೆಗಿತೀವಿ ಅನ್ನತ್ತಾರಲ್ಲ, ಚಿಮ್ಮನಾಗಳು ಬಂದಂಗ ಮುಂದ ಊರಾಗ ಜಾತ್ರೆ ಐತಿ. ಯಾವ ಜಾತ್ರೆ ಐತಿ? ಗ್ರಾಮ ಪಂಚಾಯತಿ ಜಾತ್ರೆ ಐತಿ, ತಾಲೂಕಾ ಪಂಚಾಯತಿ ಜಾತ್ರೆ ಐತಿ, ಜಿಲ್ಲಾ ಪಂಚಾಯತಿ ಜಾತ್ರೆ ಐತಿ. ಅದಕ್ಕೆ ಈಗ ಕುಣದ ಡಯಸ್ ಹಾಕಿ ಕುಣದ 4 ರೊಕ್ಕ ಮಾಡ್ಕೋಬೇಕಂತ ಬಂದಿರ್ಬೇಕು. ಚಿಮ್ಮಣ ಬಂದ ಮುಂದೆ, ಅದ್ರ ಮುಂದೆ 28ರಾಗ ಒಂದು ದೊಡ್ಡ ಜಾತ್ರೆ. ಅದಕ್ಕೆ ಚಿಮ್ಮಣ ಬಂದಂಗ ಕಿಶದಾಗ ರೊಕ್ಕ ಇರ್ತಕ್ಕಂಥ ಚಿಮ್ಮಣ ತಡಿ ಮ್ಯಾಗ ಕುಂತಾಳೆ. ಇನ್ನೊಂದು ಸಮರ್ಥ ಅಂದ್ರೆ ಇಲ್ಲ ತಂಗಿ ಭಾವ ಆತಾಳೆ ಅದು. ಆದ್ರೆ ನಾವ ಮಾಡ್ಕೊಂಡು ಹೆಂಡ್ರಿರ್ತಾರೆ ಕಾಟ್ ಮಾಡ್ರು ಗಂಟ್ಲಾಗ ಬಟ್ ಹಾಕಿ ಉಗಳ ತೆಗೆದು ನಾವ, ಬಿಸಿ ಚಾ ಮಾಡಿಕೊಡೋರು ನಾವ, ಡುಬ್ಬಾಡ್ ತಿಕ್ ಮಾಡಿದ್ರು ನಾವ, ನೀರಡ್ ಕಾಸ ಜಳಕಂದ್ರು ನಾವ, ನ್ಯಾರಕ್ಕೆ ಅಂತ ಯಾರಾಗಿದ್ದು ಕೇಳಿ ಮಾಡಿಕೊಡೋರು ನಾವ, ಮಧ್ಯಾಹ್ನ ಊಟ ಚಂಜಿ ಊಟ ಅಂದ್ರೆ ಕೈ ಒಮ್ಮೆ ಹಿಡಿದಿವ ಅಂದ್ರ ಸಾಯೂ ತಕ್ಕ ಗಂಡನ ಸೇವಾ ಹೆಂಗ್ ಹೆಣ್ಮಕ್ಳು ಮಾಡ್ತಾರಲ್ಲ ಹಂಗ ನಮ್ಮ ತಾಲೂಕಿನ ಜನರ ಸೇವಾ ಮಾಡೋ ಸಲುವಾಗಿ ಇವತ್ತು ದಿವಸ ನಾವೆಲ್ಲರೂ ಅದೀವಿ ಅನ್ನುವಂತ ಮಾತನ್ನ ನಾ ಇಷ್ಟೊಂದು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂದ 4 ಚಂದಂಗೆ ಹಾಡಿ ಗೆಜ್ಜಿ ಕಟ್ಕೊಂಡು ಕುಂದು ಹೋಗೋರು ಬೇಕು. ಏನು ಡುಬ್ಬ ತಿಕ್ಕಿ ಎಣ್ಣೆ ಹಚ್ಚಿ ಎರುದು ಜಳಕ ಮಾಡಿಸಿ ಟೈಮ್ ಸಿರಿ ನ್ಯಾರೆ ಮಧ್ಯಾಹ್ನ ಊಟ ಚಂಜಿ ಊಟ ಹಾಕೋರು ಬೇಕು. ಅದನ್ನು PKPS ನೀವು ವಿಚಾರ. ಅವ್ರು ಇದೊಂದು ಸಲ ತೆಗ್ಯವ್ರ, ಇದೊಂದು ಸಲ ತೆಗ್ಯವ್ರ, ಮುಂದಿನ ವರ್ಷ ತಿಂಡಿ ಅದು ಗೌತಿ ವಕೀಲರ ಮೈಂಡ್ ಏನೋ ಹೋಗಿರುತ್ತೆ ಕೇಳಾಕ. ಗೌತಿ ವಕೀಲರ ಬಂದಿರ ಮೈಂಡ್ ನಂಗೆ ಹೇಳ್ರಿ ಅಂತ ನಂಗೆ ಸಹಿ ಮಾಡಕೈತಿ. ವಕೀಲರು ನಿಮ್ ಓಟ ಬಂದಿಲ್ಲ ಹೆಂಗ್ರಿ ಇನ್ನ ಹಂಗಾಗಿಲ್ಲ ಗಪ್ಪ ಸರ್ಕಾರ. ಮತ್ತೆ ಏನ್ ಹೇಳ್ಬೇಕಿಲ್ಲ ಇಲ್ಲ. ಮತ್ತೆ ಈ ಸಾವುಕಾರ ಕಡೆ ಹೋಗಾಕ ನಮ್ಗೆ ಹಾಯ್ದಿಲ್ಲ, ಸಾವುಕಾರ ಕೂಡ ಹಾಕಾಕ ಹಾಯ್ದಿಲ್ಲ. ಮತ್ತು ನೀವ್ ಹೆಂಗ್ ಮಾಡಿದ್ರಿ, ನೀವು ಹೋಗಿ ನಿಮ್ ತೆಗಿರಿ. ಅವ್ರೇನೋ ಹೋದ್ರಂತ ಸೋಮ ಹಂಗ ಮನುಷ್ಯ ಬಂತಂದ್ರು ಹೇಳಿದ್ವಿ ನಮ್ಮ ಅದು ತುಂಬ ತೆಗಿತು ಅಂದ್ರೆ ಮಾತಾಡ್ದಂಗ ನಡ್ಕೋಬೇಕಾದ್ರೆ ಕಾಯ್ದೆ ಐತನದು ನಮ್ಗೆ ಆಗುದಿಲ್ಲ. ಅಂದ್ಬೇಡಿ ಅವ್ರು ಆಗುದು ಅಂದ್ರೂ ವಕೀಲದ ತೊಗೊಂಬಂದು ನಮ್ಗೆ ನಾವು ಅನ್ಕಿ ರೆಡಿನ 2ರ ಹುಡ್ರು ತಯಾರ, 4ರ ಹುಡ್ರು ತಯಾರ, 6ರ ಹುಡ್ರು ತಯಾರ, ಪಲ್ಟಿ ಹುಡ್ರು ತಯಾರ. ಏನು ನೀವು ಹುಡ್ತಾರೆ ಅದಕ್ಕೆ ನಾವು ತಯಾರ. ಬಂದ ಬರಬರ ಬರ್ದಿ ಸಹಿ ಮಾಡಿಕೊಟ್ಟು ತುಂಬ ತೆಗಿಪಾತಿ. ಆದ್ರೆ ನಾ ಎಲ್ಲಿ ಅವ್ರ ಕಡೆ ಕೇಳ್ರಿ ಹೋಗ್ರಿ ಮಾಡಿರೋದ್ರ ಬಗ್ಗೆ ತೆಲ್ಲಿ. ಇಲೆಕ್ಷನ್ ಇತ್ತು, ಏನೋ ಒಂದು ಗಾಳಿ ಬಿಟ್ಟು ಗಾಳಿಯಾಗಿ ಏನೇನೋ ತಿಳಿದವ್ರು ರೊಕ್ಕ ತಗೊಂಡ್ರು, ತಿಳಿದವ್ರು ಏನೇನೋ ಅನಾಹುತಗಳು ಅದು ಆಗಿ ಮುಗಿದು ಹೋಗಿದಾವ್. ಈಗೆಲ್ಲ PKPS ವಿನಂತಿ ಮಾಡ್ತಾನ ಕೆರೆ ಕೊಡ್ದ ರಾಜಕಾರಣ. ಹೌದು 32 ಮಂದಿ ನಿಮಗೆ ಓಟ್ ಹಾಕಿದೀವಿ. ರಮೇಶ್ ಸಾವುಕಾರ 59 ಬಿದ್ದಾವ್. ಅವ್ರು ತಿಳಿದು ಬಿದ್ದಾವೋ ತಿಳಿದು ಬಿದ್ದಾವೋ, ಏನು ಗಾಳಿ ಬಂದಿವೋ ಹೆಂಗ್ ಬಂದಿವೋ ನಮಗ್ ಗೊತ್ತು. ಇನ್ನು ಮುಂದೆ ಗೆರೆ ಕೊಡದ ನಾವು ಇತ್ತ ಇರೋರ, ನೀವು ಅತ್ತ ಇರೋ ಹಿಂಗ ಗೆರೆ ಕೊಡದ ಬೇಕಾರ ನನ್ನ ಸೆರಗ ಹೇಳಿ ಹಂಗೇನ್ ಬೇಡ ಸಾವುಕಾರ. 2 ಸೆರಗ ಹಿಡಿದ್ರೆ ಗೊತ್ತಿಗೆ ನೀವು ಹತ್ತೆ. ಅದಕ್ಕೆ ದಯಮಾಡಿ ಎಲ್ಲ PKPS ನಾವು ವಿನಂತಿ ಮಾಡ್ಕೊಳ್ತಾನು. ಸಹಕಾರ ಕ್ಷೇತ್ರನ ಬೇರೆ, ಇವತ್ತು ರಾಜಕಾರಣ ಬೇರೆ. ಇವತ್ತು ನಾ DCC ಬ್ಯಾಂಕಿನಲ್ಲಿ 40 ವರ್ಷದಿಂದ ಅಲ್ಲಿಯೂ ಸಹಕಾರಿ ಕ್ಷೇತ್ರ ಐತಿ. ದೇಶಕ್ಕೆ ಅನ್ನ ಹಾಕುವಂತ ರೈತ, ಅಲ್ಲಿ ಸಾಲ ಹೆಚ್ಚು ಕೊಡೋದು, ಇನ್ನೊಂದು ಕೊಡೋದು, ಮತ್ತೊಂದು ಕೊಡೋದು, ಅದೇ ದೇಶ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿರ್ತೈತಿ.
ಅದು ನಿಮ್ಮ ಮನೆ ಬಾಗಿಲು ಹೋಗಿ ಮುಟ್ಸುವಂಥ ಕೆಲಸ ನಾವು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಕಳೆದ 40 ವರ್ಷದಿಂದ ನಾನು ಹೆಂಗೆ ಮಾಡ್ಕೊತ ಬಂದನ ಹಂಗ ಮಾಡ್ಕೊತ ಹೋಗ್ತಾನ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಡ್ರಿ. ಏನೇ ಕೆಲಸ ಇದ್ರು ಸರ್ವಜ್ಞಾಗ ಏನಾದ್ರು ನೀವು ಬರ್ರಿ, ಕೇಳಿ ಮಾಡುವಂತ ಕೆಲಸ ನಾವು ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ, ಏನು ಮೈಂಡ್ ನಿಮ್ಮ ಮುಟ್ಟಿಗೆ ರಿಕ್ಕಿತ್ತು ಅದಕ್ಕಿಂತ ಹೆಚ್ಚು ನಮ್ಮ ಮುಟ್ಟಿಗೆ ರಿಕ್ ಮಾಡ್ಕೋದ್ರ ಮುಖಾಂತರ ಇವತ್ತು ಈ ತಾಲೂಕಿನಾಗ ಉಸ್ಲಾಡೋದು ಕಠಿಣ ಐತಿಪ್ಪ ಅನ್ನೋದಂತಕ ಬಿಡುವಂಗಿಲ್ಲ. ಈ ತಾಲೂಕಿನಾಗ ಉಸ್ಲಾಡಕ್ಕೂ ನಮಗೆ ಆಗೋದಿಲ್ಲ ಅನ್ನೋ ಖಬರಿ ಬರ್ತಕ್ಕ ನಾವು ಬಿಡಬಾರ್ದು. ಆ ನಿಟ್ಟಿನಾಗ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಬರ್ರಿ, ಮಾಡ್ಕೊಡ್ರಿ, ಕೆಲಸ ಬಗಿಸಿ ಎಲ್ಲ ಮಾಡ್ಕೊಂಡು ಹೋಗೋಣ. ಇನ್ನೂ ಬೆಳೆಸೋದು ಬಹಳ ಐತಿ, ಸಂಘ ಸಂಸ್ಥೆಗಳನ್ನ ಬೆಳೆಸೋದು ಬಹಳ ಐತಿ, ಮುಂದಿನ ನಮ್ಮ ಪೀಳಿಗೆನ ಕಲಿಸೋದು ಬಹಳ ಐತಿ, ಮುಂದಿನ ನಮ್ಮ ಪೀಳಿಗೆನ ಬೆಳೆಸೋದು ಬಹಳ ಐತಿ. ಸಹಕಾರಿ ಕ್ಷೇತ್ರದಾಗ ಇನ್ನೂ ಮಾಡೋ ಕೆಲಸಗಳು ಬಹಳ ಅದಾವ. ಆ ನಿಟ್ಟಿನಾಗ ನಾವು ನೀವು ಎಲ್ಲರೂ ಕೂಡಿ ಹಿರಿಯರಾಗಿರ್ತಕ್ಕಂಥ ಎ.ಬಿ. ಪಾಟೀಲ್ ಮಾರ್ಗದರ್ಶನದಲ್ಲಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗೋದ್ರ ಮುಖಾಂತರ ಈ 1ನೇ ಯುದ್ಧ ಗೆದ್ದಿದ್ದೀವಿ. ಇನ್ನು 2ನೇ ಯುದ್ಧ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ 2ನೇ ಯುದ್ಧನೂ ಗೆಲ್ತೀವಿ. 3ನೇ ಯುದ್ಧ 28ರಾಗೂ ಗೆಲ್ತೀವಿ. ಅದ್ರ ನಡು ಯಾರ್ಯಾರ ಮನುಷ್ಯಗೆ ಮತ್ತೆ ಏನು ಬೆದಿ ಬಂದಂಗ ಅವನು ತಂದ್ರೆ ನಿಮ್ ಕಬ್ಜಾ ಕೊಡ್ತೀವೋ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿ ಎಲ್ಲರ ಆದರ ಪ್ರೀತಿ ವಿಶ್ವಾಸದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಸತ್ಕಾರ ಮಾಡಿ ಮನೆಯ ಮಗನಾಗಿ, ಹಿರಿಯರಾಗಿ, ಅಣ್ಣನಾಗಿ, ತಮ್ಮನಾಗಿ ಎಲ್ಲರೂ ಕೂಡಿ ಸತ್ಕಾರ ಮಾಡಿದಿರಿ. ನಿಮ್ಮ ಸತ್ಕಾರಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ನಿಮ್ಮ ಸೇವೆ ಮಾಡೋದೇನೆ ಒಂದು ದೊಡ್ಡ ಭಾಗ್ಯ. ಅದು 40 ವರ್ಷದಿಂದ ಮಾಡ್ಕೋತ ಬಂದನ. ಇನ್ನೂ ಮುಗಿನಾಗ ಉಸಿರಿರುವವರೆಗೆ ನಾ ಸೇವಾ ಮಾಡ್ಕೋತ ಹೋಗ್ತಾನೆ. ಆ ಒಂದು ವಿಶ್ವಾಸ ನಿಮ್ಮ ಅಂತರಂಗದಲ್ಲಿ ನಿಮ್ಮಲ್ಲಿ ವಿಶ್ವಾಸ ಐತಿ. 3ನೇದವ್ರು ಬಂದು ಏನಾದರೂ ವಿಷ ಬೀಜ ಬತ್ತು ಅಂತ ಕೆಲಸ ಮಾಡಿದ್ರೆ ದಯಮಾಡಿ ಅದನ್ನು ಯಾರೂ ತಲೆಗೆ ಹಾಕೊಳ್ಳೋದನ್ನ ನೇರವಾಗಿ ಸ್ವಾಭಿಮಾನದಿಂದ ಬಂದಿದ್ದೀವಿ, ಸ್ವಾಭಿಮಾನದಿಂದ ಬದುಕಿದೀವಿ, ಇರುವವರೆಗೆ ಸ್ವಾಭಿಮಾನದಿಂದ ಇರೋಣ. ಸಾಯುವ ಪ್ರಸಂಗ ಬಂದರೂ ಸ್ವಾಭಿಮಾನ ಇಟ್ಟುಕೊಂಡು ಸಾಯೋಣ ಅನ್ನೋದು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿ ಮತ್ತೊಮ್ಮೆ ತಾವೆಲ್ಲ ಬಂದು ನನ್ನ ಸತ್ಕಾರ ಮಾಡಿದ್ದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀನಾಗಿರ್ತಕ್ಕಂಥ ಗಣ್ಯಮಾನ್ಯರಿಗೂ ಈ ಕಾರ್ಯಕ್ರಮದಲ್ಲಿ